ಜಂಕ್ ಫುಡ್ ಪ್ರಿಯರೇ, ನಿಮ್ಮ ಜೀವದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟದ ಆಹಾರ ನಿಮ್ಮ ಜೀವಕ್ಕೆ ಕುತ್ತು ತರ್ತಾ ಇದೆ ಅಂತ ಏನೋ ತಿಂತಾ ಇದ್ದೀರಲ್ಲ, ಇದರಿಂದ ನಿಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ನಿಮ್ಮ ಜೀವನ ಶೈಲಿಯಿಂದಾನೇ ಜೀವಕ್ಕೆ ಮಾರಕ ಆಗ್ತಿರೋದು. ಇಷ್ಟದ ಆಹಾರ ಅಂತ ತಿಂತಾ ಇದ್ದರೆ ಜೀವದ ಗತಿ ಏನಾಗುತ್ತೆ ಗೊತ್ತಿಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ ಬಿಚ್ಚಿಟ್ಟಿರ್ತಕ್ಕಂಥ ಶಾಕಿಂಗ್ ಅಂಕಿಅಂಶ ಇದು. 20ರಿಂದ 30 ವರ್ಷದ ಒಳಗಿನವರಲ್ಲಿ ತುಂಬ ಹೆಚ್ಚಾಗಿ ಕ್ಯಾನ್ಸರ್ ಕಾಡ್ತಾ ಇದೆ. ಇನ್ನು ಬಾಳಿ ಬದುಕಬೇಕಾದಂಥ ಕನಿಷ್ಠ ಪಕ್ಷ 70ರಿಂದ 80 ವರ್ಷ ಬದುಕುವ ಜೀವಗಳು. 100 ವರ್ಷ ಅಂತ ಇಟ್ಕೊಬಿಡಿ ಆಯಸ್ಸನ್ನು. ಕೆಲವು 120 ವರ್ಷ ಅಂತ ಹೇಳ್ತಾರೆ. ಇರಲಿ, 100 ವರ್ಷಕ್ಕೆ ಸೀಮಿತಗೊಳಿಸಿಕೊಂಡ್ರೂ ಕೂಡ 20 to 30 ವಯಸ್ಸಲ್ಲದ ವಯಸ್ಸು, ಸಾಯೋ ವಯಸ್ಸು, ಅದು ಕ್ಯಾನ್ಸರ್ ಬರೆಸ್ಕೊಳ್ಳೋ ವಯಸ್ಸದು ಅಲ್ಲ. ಸೊ ಬರೀ 20ರಿಂದ 30 ವರ್ಷದ ಒಳಗಿನವರಲ್ಲಿ ಕ್ಯಾನ್ಸರ್ ತುಂಬ ಕಾಡ್ತಾ ಇದೆ ಅಂತ. ವಿದೇಶಗಳಿಗೆ ಹೋಲಿಸಿದ್ರೆ ದೇಶದಲ್ಲಿ ಕ್ಯಾನ್ಸರ್ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಕ್ಯಾನ್ಸರ್ ಬಗ್ಗೆ ಆತಂಕಕಾರಿ ಮಾಹಿತಿ ಕೊಟ್ಟಿರೋದು WHO. ದೇಶದಲ್ಲಿ ತಡವಾಗಿ ಕ್ಯಾನ್ಸರ್ ಪತ್ತೆ ಆಗ್ತಾ ಇದೆ. ಅಲ್ಲಿ ಅದು ಏನಾಗ್ತಿದೆ, ಸಾವಿನ ಸಂಖ್ಯೆ ಹೆಚ್ಚಳಕ್ಕೆ ಅದು ಕಾರಣ ಅಂತ. ಕ್ಯಾನ್ಸರ್ ಸ್ಟೇಜಸ್ ಅಲ್ವಾ, ಮೊದಲನೇ ಸ್ಟೇಜ್, 2ನೇದು, 3ನೇದು, 4ನೇದು ಅಂಥೇಳಿ ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಚಿಕಿತ್ಸೆ ಸಿಗುತ್ತೆ ಅದಕ್ಕೆ ಅಂತ ಹೇಳ್ತಾರೆ. 3ನೇ ಸ್ಟೇಜ್ ಬಂದುಬಿಟ್ಟಿದ್ರೆ, 4ನೇ ಸ್ಟೇಜ್ಗೆ ಹೋಗಿಬಿಟ್ಟಿದ್ರೆ ಕಷ್ಟ ಅಂತ ಹೇಳ್ತಾರಲ್ಲ. ಬಾಯಿಗೆ ಯಾವುದೆಲ್ಲ ರುಚಿಸತ್ತೋ, ಇಷ್ಟ ಆಗುತ್ತೋ ಎಲ್ಲವನ್ನೂ ತಿನ್ಲಿಕ್ಕೆ ಹೋಗಬೇಡಿ ಅಂತ ಈ ಒಂದು ವರದಿ ಹೇಳ್ತಿರೋದು. ಇವೇ ಚೆಕ್ ಮಾಡ್ಕೊಳ್ಳಿ. ನಮ್ಮಲ್ಲೇ ಡಯಾಲಿಸಿಸ್ ವಿಚಾರಕ್ಕೆ ಬನ್ನಿ. ನೀವು ತೀರಾ ದೂರಕ್ಕೆ ಹೋಗೋದು ಬೇಡ. ಮೊದಲಿದ್ದಂಥ ಡಯಾಲಿಸಿಸ್ ಘಟಕಗಳೆಷ್ಟು, ಈಗಿರ್ತಕ್ಕಂಥದ್ದು ಎಷ್ಟು? ತಾಲೂಕಲ್ಲ, ಇನ್ನು ಮುಂದಕ್ಕೆ ಹೋದರೆ ಹೋಬಳಿಗೂ ಡಯಾಲಿಸಿಸ್ ಘಟಕ ಬೇಕಾಗುತ್ತೆ ಅಂತ ಕೆಲವರು ಹೇಳ್ತಾರೆ ದೊಡ್ಡವರು. ತಾಲೂಕು ಬಿಟ್ಟುಬಿಡಿ, ಹೋಬಳಿ ಮಟ್ಟಕ್ಕೂ ಡಯಾಲಿಸಿಸ್ ಕೇಂದ್ರಗಳು ಬೇಕಾಗ್ತವೆ ಅಂತ. ಯಾಕೆ ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಿಡ್ನಿ ಫೇಲ್ಯೂರ್ ಆಗ್ತಾ ಇದೆ. ಒಂದು, ಮದ್ಯಪಾನ. 2ನೇದು, ನಾವು ಸೇವಿಸುವಂಥ ಆಹಾರದಲ್ಲಿ ಅಥವಾ ತರಕಾರಿಯಲ್ಲಿ, ಸೊಪ್ಪಿನಲ್ಲಿ ಈ ಸೀಸದ ಅಂಶ, ಪಾದರಸದ ಅಂಶ ಅಥವಾ ವಿಷಕಾರಿ ಅಂಶ ಜಾಸ್ತಿ ಆ್ಯಡಾಗಿ ಅದು ಕಿಡ್ನಿಗೆ ಹೊಡೆತ ಕೊಡ್ತಾ ಇದೆ ಅಂತ ಒಂದು ವಿಚಾರ ಇದು. ಇನ್ನೊಂದೇನು, ಜಂಕ್ ಫುಡ್. ನಿಮಗೇನೆಂದರೆ ಬಾಯಿಗೆ ರುಚಿ ಕಾಣಿಸೋಕ್ಕೆ ಏನೇನು ಬೇಕೋ ಆ ಜಂಕ್ ಫುಡ್ ಇರ್ತಾವಲ್ವಾ, ಇವೆಲ್ಲವೂ ಕೂಡ ಕ್ಯಾನ್ಸರ್ ಕಾರಕ ಗುಣಗಳನ್ನು ಹೊಂದಿರ್ತವೆ ಅಂತ. ಏನೋ ತಿಂತೀರಿ. ಆ ತಿಂಡಿ ಪದಾರ್ಥಗಳ ಬಗ್ಗೆ ನಾನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಬೀದಿ ಬದಿ ಎಲ್ಲಾದರೂ ತುಂಬ ರೋಸ್ಟ್ ಮಾಡಿರುವ, ಒಂಥರ ತುಂಬ ಸಲ ಒಂದೇ ಎಣ್ಣೆಯನ್ನು ಬಳಸಿರುವ, ವಿಷಯುಕ್ತ, ತೀರಾ ಬಣ್ಣ ಕಲರ್ ಹಾಕಿರುವಂತಹ, ಈ ಥರದ್ದು ಬೇಕಾದಷ್ಟಿದೆ ಇಲ್ಲಿ. ಒಳ್ಳೆ ರೀತಿಯಲ್ಲಿ ಮಾಡದೇ ಇರುವಂತಹ. ಇಡೀ ಫುಡ್ ಸೈನ್ಸ್ ಏನು ಹೇಳುತ್ತೆ ಅಂದರೆ, ಯಾರೋ ಕೇಳಿದ್ರಂತೆ ಏನು ತಿನ್ಬೇಕು ನಾವು ಅಂತ. ನಿಮ್ಮ ತಾತ ಅಜ್ಜಿ ಏನು ತಿಂತಾಯಿದ್ರು ಅದು ತಿನ್ನಪ್ಪ ಸಾಕು ಅಂತ ಹೇಳ್ತಾರೆ. ದೊಡ್ಡ ಆಹಾರ ತಜ್ಞರು ನಿಮ್ಮ ತಾತ ಅಜ್ಜಿ ಎಷ್ಟು ವರ್ಷ ಬದುಕಿದ್ರಪ್ಪ ಅಂತ ಕೇಳಿದಾಗ, ಇಲ್ಲ 100 ವರ್ಷ ಇದ್ದರು, 90 ವರ್ಷ ಇದ್ದರು, 105 ವರ್ಷ ಇದ್ದರು ಹೇಳ್ತಾರಲ್ಲ. ಅವ್ರು ಏನು ತಿಂತಾಯಿದ್ರು ಅದು ತಿನ್ನೋ ಸಾಕು. ಅದೇ DNA ನಿಂದು, ಅದೇ ವಾತಾವರಣ. ನಿನ್ನ ಮನೆ ಹಿತ್ತಲಲ್ಲಿ ಬೆಳೆದ ಸೊಪ್ಪು, ತರಕಾರಿ, ಹಣ್ಣು ಅದು ಸಾಕು ನಿನಗೆ. ಕಾಶ್ಮೀರದಲ್ಲಿ ಬೆಳೆದಿದ್ದೇನೋ ತಿಂತೀನಿ, ಸ್ವಿಟ್ಜರ್ಲ್ಯಾಂಡಲ್ಲೇನೋ ತಿಂತೀನಿ ನಾನು, ಯುರೋಪ್ದೇನೋ ತರಿಸ್ಕೊಂಡು ತಿಂದುಬಿಡ್ತೀನಿ, ಮರುಭೂಮಿದೇನೋ ತಿಂತೀನಿ, ಅವಶ್ಯಕತೆ ಇಲ್ಲ. ನಿನ್ನ ವಾತಾವರಣದಲ್ಲಿ ಏನು ಸಿಗುತ್ತೋ ಅಷ್ಟು ತಿನ್ನೋ ಸಾಕು ನೀನು. ನಿಮ್ಮ ತಾತ ಅಜ್ಜಿ ಏನೇನು ಊಟ ಮಾಡಿದರು, ಮುದ್ದೆ ತಿಂತಾಯಿದ್ರಾ, ಸೊಪ್ಪು ಬಳಸ್ತಾಯಿದ್ರಾ, ತರಕಾರಿ ತಿಂತಾಯಿದ್ರಾ, ಅವ್ರು ಏನೇನು ಸಾರುಗಳು ಬಳಸ್ತಾಯಿದ್ರಾ, ಅಷ್ಟು ಬಳಸಪ್ಪ ಸಾಕು ನೀನು ಅಂತ ಹೇಳ್ತಾರೆ. ಈಗ ಏನಾಗ್ಬಿಟ್ಟಿದೆ, ಜಾಗತೀಕರಣ ಏನು ಮಾಡ್ತಿದೆ ಅಂತ ಹೇಳಿದ್ರೆ, ನಿಮಗೆ ವಿಶ್ವದ ನಾನಾ ಮೂಲೆಯ ಆಹಾರವನ್ನು ನೀವು ಕೇಳಿದ ಕ್ಷಣ ಮಾತ್ರದಲ್ಲಿ ನಿಮ್ಮ ಟೇಬಲ್ ಮೇಲೆ ಇಡುತ್ತದು. 10 minutes, 5 minutes ಡೆಲಿವರಿ, 12 minutes ಡೆಲಿವರಿ. ಅಕಸ್ಮಾತ್ ಲೇಟ್ ಆಗಿಬಿಟ್ರೆ ನೀವೇನು ಆರ್ಡ್ರ್ ಕೊಟ್ಟಿದ್ದೀರೋ ಆರ್ಡ್ರ್ ಫ್ರೀ, ನಿಮಗೆ ದುಡ್ಡೇ ಕೊಡುವಂತಿಲ್ಲ. ಇವೆಲ್ಲ ಬಂದಾಗ ಏನಾಗ್ತಿದೆ ಹೇಳಿ? ಮನುಷ್ಯ ತನ್ನ ಅಪ್ಪ ಅಮ್ಮನ, ತನ್ನ ತಾತ ಅಜ್ಜಿಯ ಆಹಾರ ಬಿಟ್ಟುಬಿಡ್ತಾ ಇದ್ದಾನೆ ಅವನು. ಯಾರೋ ಒಂದು ಗೆಳೆಯ, ಒಂದು ಗೆಳತಿ ಅಥವಾ ಗೆಳೆಯರ ಗುಂಪು, ಗೆಳತಿಯರ ಗುಂಪು, ನನಗೇನೋ ವಿಭಿನ್ನವಾಗಿ ಗೊತ್ತು, ನನಗೇನೋ ದೊಡ್ಡ ತಿಂಡಿ ನಾನು ಆಲ್ರೆಡಿ ತಿಂದುಬಿಟ್ಟಿದ್ದೀನಿ, ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ದೀನಿ, ಅದ್ರ ಬಗ್ಗೆ ನನಗೆ ತಿಳುವಳಿಕೆ ಇದೆ. ಆ ತಿಳುವಳಿಕೆ ಏನು ಮಾಡ್ತಿದೆ ಅಂದರೆ, 4 ಜನ ಸೇರಿದಾಗ, ಫ್ರಾನ್ಸಿಂದ ಇದನ್ನು ಆರ್ಡ್ರ್ ಮಾಡಿಬಿಡೋಣ, ಥೈಲ್ಯಾಂಡಿಂದ ಅದು ತಿಂದುಬಿಡೋಣ, ಶ್ರೀಲಂಕಾಯಿಂದ ಇದು ಬಂದುಬಿಡಲಿ, ಚೈನಾಯಿಂದ ಇದು ತಿಂದುಬಿಟ್ಟು ಎಲ್ಲ ಸೇರ್ಕೊಂಡ್ಬಿಟ್ರೆ ಚೈನಾ, ಫ್ರಾನ್ಸು, ಶ್ರೀಲಂಕಾದು ಇನ್ನೊಂದು ಮತ್ತೊಂದು ಎಲ್ಲ ಸೇರಿ ರೋಗಗಳು ನಿಮ್ಗೆ ಆವರಿಸ್ಕೊಂಡು ಬಿಡ್ತವೆ ಅಂತ ಪ್ರಶ್ನೆ ಇರೋದಿಲ್ಲ. ಅವೈಲಬಿಲಿಟಿ ಜಾಸ್ತಿ ಆದಾಗ ಮನುಷ್ಯ ಚೇಷ್ಟೆನೂ ಜಾಸ್ತಿ. ಏನೇನೋ ತಿನ್ನಬೇಕು ಅಂತ ಅವಶ್ಯಕತೆ ಇಲ್ಲ. ಅಷ್ಟೊಂದು ರುಚಿಸಬೇಕು. ಇನ್ನೇನಕ್ರಿ ಒಂದು ಲೈಫು, ತಿಂದು ಸಾಯಬೇಕು. ಕೆಲವು ಹೀಗೆ ಎಲ್ಲ ಮಾತಾಡ್ತಾರೆ ಕೆಲವರು. ಒಂದು ಲೈಫ್ ಅಲ್ವೇನ್ರಿ, ಏನೇನು ಬೇಕೋ ಎಲ್ಲ ತಿಂದುಬಿಡ್ಬೇಕು ನಾವು ಅಂತ. ಆಯ್ತಪ್ಪ, ಎಲ್ಲ ತಿಂದುಬಿಟ್ರೆ ನೀವು ಅರ್ಲಿ ಎಕ್ಸಿಟ್ಟು. 20-30 ವರ್ಷ ಕ್ಯಾನ್ಸರ್ ಬರೆಸ್ಕೊಂಡ್ರೆ ಗತಿ ಏನು? ಕ್ಯಾನ್ಸರ್ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚಿತವಾಗಿ ಯಾರ್ದಾದ್ರೂ ಮನೆಯಲ್ಲಿ ಒಬ್ಬರೇ ಒಬ್ಬರು ಕ್ಯಾನ್ಸರ್ ಪೇಷಂಟ್ ಇದ್ದರೆ ಅವ್ರಿಗೆ ಫಸ್ಟ್ ನೀವು ಫೋನ್ ಮಾಡಿ.
ಯಾರಾದರೂ ಆಗಿಲ್ಲ ನಿಮಗೆ ಗೊತ್ತಿರೋ ವಲಯದಲ್ಲಿ. ಸುಮ್ಮನೆ ಕ್ಯಾನ್ಸರ್ ಅಂದುಬಿಡೋದಲ್ಲ. ನಾವು ಯಾಕೆ ಬಾಯಿ ಕಟ್ಟಬೇಕು, ಕಂಡದ್ದೆಲ್ಲ ಯಾಕೆ ತಿನ್ನಬಾರ್ದು ಅನ್ನೋದಕ್ಕೆ ಒಂದು ಉದಾಹರಣೆಗಳವೆಲ್ಲ ಹೇಳ್ತಾರೆ ಅವರು. ಅವ್ರ ಮೇಲೆ ಸುಮ್ಮನೆ ಕೇಳಿ, ನೀವು ನಿಮ್ಮಲ್ಲಿ ಕ್ಯಾನ್ಸರ್ ಪೇಷಂಟ್ ಇದ್ದಾರಲ್ವ, ಏನು ಕಥೆ ಅಂತ ಕೇಳಿ. ಅವರ ಗೋಳಿನ ಕಥೆ ನೀವು ಕೇಳಿಬಿಟ್ರೆ, ಅವರ ಟ್ರೀಟ್ಮೆಂಟು, ಅವರಿಗೆ ಕಿಮೋಥೆರಪಿ ಎಷ್ಟು ಖರ್ಚಾಗುತ್ತೆ, ಎಷ್ಟು ಸಾಲ ಮಾಡಿಕೊಂಡಿದ್ದಾರೆ, ಇನ್ಶೂರೆನ್ಸ್ ಕಥೆ ಏನಾಯಿತು, ಎಷ್ಟು ದಿನಗಳಿಗೆ ಒಮ್ಮೆ ಆಸ್ಪತ್ರೆಗೆ ಹೋಗಿ ಆ ಥೆರಪಿ ಮಾಡಿಸ್ಕೊಂಡು ಬರಬೇಕು, ಆ ಥೆರಪಿ ಮಾಡಿಸಿಕೊಳ್ಳುವಾಗ ಅವ್ರು ಅನುಭವಿಸುವಂಥ ಯಾತನೆ ವೇದನೆ ಎಷ್ಟು, ಅವರ ಮಾತ್ರೆ ಖರ್ಚು ಎಷ್ಟು, ಅವರ ಆಟೋಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಕ್ಯಾಬಿಗೆ ಎಷ್ಟು ಖರ್ಚು ಮಾಡ್ತಿದ್ದಾರೆ, ಅವರನ್ನು ನೋಡಿಕೊಳ್ಳಲು ಸುಗ ಯಾರು ಕೆಲಸ ಬಿಟ್ಟು ಮನೆಯಲ್ಲಿದ್ದಾರೆ, ಅವ್ರ ಮಗನ ಪರಿಸ್ಥಿತಿ ಏನಾಯಿತು, ಅವ್ರ ಮನೆ ಅಡ ಇಟ್ಟಿದ್ದಾರಾ, ಸಾಲ ಮಾಡ್ಕೊಂಡ್ರಾ, ಇದು ಕೇಳಿಬಿಟ್ರೆ ನಾವು ಅಯ್ಯೋ ಅದೊಂದಕ್ಕೋಸ್ಕರ ಇಷ್ಟೆಲ್ಲ ಯಾಕಪ್ಪ ತಿನ್ಬೇಕು, ನಾವು ಬಿಟ್ಬಿಡಬೇಕು ಅಂತ ಅನಿಸುತ್ತೆ. ತುಂಬ ಆತಂಕಕಾರಿ ವಿಚಾರ ಇದು. ಕ್ಯಾನ್ಸರ್ ಆದರೂ ಅಷ್ಟೇ, ಅಥವಾ ಡಯಾಲಿಸಿಸ್ ಆದರೂ ಅಷ್ಟೇ. ಆಲ್ಮೋಸ್ಟ್ ಮನುಷ್ಯ ಹೋದಂಗೆ ಲೆಕ್ಕ ಇವೆಲ್ಲವೂ ಕೂಡ. ಒಂದು 5 ವರ್ಷ 10 ವರ್ಷ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು ಕೆಲವು ಸಂದರ್ಭಗಳಲ್ಲಿ. ಬೇಡವಲ್ಲ, ಬಾಯಿ ಕಟ್ಟಿಬಿಟ್ರೆ ಮನೇಲಿ ಮಾಡೋರು ಅಡುಗೆ ತಿನ್ನಿ, ಪರವಾಗಿಲ್ವಲ್ಲ. ಅಮ್ಮನೋ ಅಜ್ಜಿ ತಾತನೋ ಏನೋ ತಿಂದಿರ್ತಾರಲ್ಲ, ಅವರು ಅಡುಗೆ ಮಾಡ್ತಾರಲ್ಲ, ಅದು ಬಿಟ್ಟುಬಿಟ್ಟು ಕಂಡದ್ದೆಲ್ಲ ಚೈನಾ ಸಿಗುತ್ತೆ, ಜರ್ಮನಿ ಸಿಗುತ್ತೆ, ಜಪಾನ್ ಸಿಗುತ್ತೆ ಅಂತ ಏನಂದ್ರೆ ತಿಂತಿರೋದಾಗತ್ತೆ. WHO ಆತಂಕಕಾರಿ ಮಾಹಿತಿ ಕೊಟ್ಟಿದೆ. ಯುವ ಪೀಳಿಗೆಯೆಲ್ಲ ಹೆಚ್ಚಾಗಿ ಕಾಣಿಸ್ಕೊಳ್ತಿರೋದು ಈ ಕ್ಯಾನ್ಸರ್ ಅಂತ. 50 ವರ್ಷಕ್ಕೆ ಬರ್ತಿದ್ದ ಕ್ಯಾನ್ಸರು ದಿಢೀರಂತ ಯುವ ಪೀಳಿಗೆಗೆ ಕಾಣಿಸ್ಕೊಳ್ತಾ ಇದೆ. ಸೊ 75 ವರ್ಷದ ಒಳಗೆ 10ರಲ್ಲೊಬ್ಬರು ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇದೆ. ಪ್ರತಿ 100ರಲ್ಲಿ 7 ಜನ ಸಾವನ್ನಪ್ತಾ ಇದ್ದಾರೆ. ಇದರಲ್ಲಿ 16 ಲಕ್ಷಕ್ಕಿಂತ ಹೆಚ್ಚಿನ ಕ್ಯಾನ್ಸರ್ ಪ್ರಕರಣಗಳು 2024ರಲ್ಲೇ ದೇಶದಲ್ಲಿ ಪತ್ತೆಯಾಗಿವೆ. 9 ಲಕ್ಷಕ್ಕಿಂತ ಹೆಚ್ಚಿನ ಮಂದಿ ದೇಶದಲ್ಲಿ ಕ್ಯಾನ್ಸರ್ಗೆ ಸತ್ತು ಹೋದರು. ವಿವಿಧ ಅಂಗಗಳಲ್ಲಿ ಪತ್ತೆ ಆಗ್ತಿರೋದು ಕ್ಯಾನ್ಸರ್ ರೋಗ ಲಕ್ಷಣಗಳು. ಬಾಯಿ, ಸ್ತನ, ಶ್ವಾಸಕೋಶ, ಗರ್ಭಕಂಠ ಕ್ಯಾನ್ಸರ್ ಪ್ರಕರಣ ದಾಖಲಾಗ್ತಾ ಇದೆ. ಸೊ ಆಗ ಹುಷಾರಾಗಿರಿ ಅಂಥೇಳಿ WHO ಎಚ್ಚರಿಸ್ತಾ ಇದೆ.